ಪತ್ರಿಕೆ ಬರೀಲಿಕ್ಕೆ ಹತ್ತಾನ. ಒಟ್ಟ ಯಾಕಾಗುವಂದು ಹೆಣ್ಣಿನ ಹುಚ್ಚರ ಅಲ್ಲ, ಹಿಂಗ ಒಂದಿನ ಮಂಗೆ ಆಗ್ಲೇಬೇಕು. ಯಾರ ನೀನು ರಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳುವ ಚಲುವೆ ಚೆಲುವಿನ ಹೂವೆ. ನಾ ಯಾರು ಹೇಳಿ ಗೊತ್ತಾಯ್ತು? ನಾ ಯಾರು ಹೇಳ್ಬೋ ಹೇಳಿದ್ರಲ್ಲ ನಿಮ್ಗೆ ಗೊತ್ತಾಗುದು. ನಾನು ಮಲ್ಲೇಶಿ ಹೇಳಿ. ನಮ್ಮಮ್ಮ ನಿನ್ನ ಮಾವನ ಮಗಳಿಗೆ ನಿಂಗೆ ಮತ್ತು ಅವಳಿಗೆ ತೊಟ್ಲಲ್ಲಿರುವಾಗೆ ಮಾಡಾರೆ, ಮದುವೆ ಮಾಡಿಸ್ಯಾರೆ. ನೀವು ಹೋಗಿ ಅವಳಿಗೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ನಾ ಅದಕ್ಕೆ ಹಿಂಗೆ ನಡ್ಕ ಬಂದೆ ಹೂಗ್ರಿಗಟ್ಟೆ ಮೇಲೆ. ಯಾರೋ ಒಬ್ಬ ಹೇಳ್ದ ಸಿಕ್ಕಿದವ, ಕೊರಡಿ ಬಂದದ್ಯೋ ಮರೆ ಹೇಳಿ ಉದ್ದದ ಕೊತ್ತಿನೇ ತಗೊಬಂದಾನೆ. ಅದು ಸಾಕಾಗ್ಲಿಲ್ಲ, ಕಡೆಗೆ ಶಿವರಾಮಣ್ಣ ಸಿಕ್ಕಿದ್ದ, ಇನ್ನೊಂದು ಕೊತ್ತಿ ಚಲೋ ಮಾಡಿಕೊಟ್ಟಾನೆ. ಇದು ಸ್ವಲ್ಪ ಜಂಗಿಡ್ದಂಗಾಗದೆ, ಸೊಪ್ಟಿಗಾಗಾದ್ರೂ ಕರಡಿ ಸತ್ತು ಹೋಗ್ತದೆ. ಮತ್ತೆ ನಮ್ಮ ಪರಿಸ್ಥಿತಿ ಹೆಂಗಾಗದೆ ಅಂದ್ರೆ, ನಾನು ತೋಟ ಹೊಲ ಮಾಡ್ಕೊಂಡು ರೈತಾಪಿ ಕೆಲಸ ಮಾಡ್ಕೊಂಡಿದ್ದವ. ಈ ಸತ್ತವ್ರು ನಂಗೆ ಮಕ್ಕಳು ಹೆಣ್ಣು ಮಕ್ಕಳೇ ಕೊಡುದಿಲ್ಲ ಅಂತರು. ಎಂತ ಕೇಳಿ, ನಮ್ಮಲ್ಲಿ ದನ ಎಲ್ಲ ಉಂಟಲ್ಲ, ಈಗಿನವ್ರಿಗೆ ರೀಲ್ಸ್ ನೋಡೋಕ್ಕೆ ಟೈಮ್ ಇರುವುದಿಲ್ಲ, ಮತ್ತೆ ಸಗಣಿ ತೆಗಿಯೋಕೆಲ್ಲ ಆಗ್ತದೆ, ವಾಸನೆ ಬರುವುದಿಲ್ಲ. ಬಸ್ ಮೇಲೆ ಕೂತಾಗೆಲ್ಲ ವಾಸನೆ ಬರ್ತದೆ ಹೇಳಿ ನನಗೆ ಮದುವೆ ಆಗೋಕೆ ಒಪ್ಪುದಿಲ್ಲಲ್ಲ. ಅದಕ್ಕೆ ಎಂತ ಮಾಡುವುದಾಯ್ತು ಹೇಳಿ, ನಾ ತಲೆ ಬಿಸಿಲಿರುವಾಗೆ ನಮ್ಮಮ್ಮ ಹೇಳಿದ್ದು, ಮಿಶೆ ಮರಿಯಪ್ಪನ ಮಗಳು ಕಾವೇರಿ ಹೇಳಿ ಅವಳಿಗೆ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ದ. ನನಗೆ ಒಬ್ಬ ದೋಸ್ತ ಇದ್ದ, ಅವಂದು ಇದೇ ಥರ ಸಮಸ್ಯೆ. ಎಂತ ಗೊತ್ತದೆ ನಿಮಗೆ, ಅವನ ಹೆಸರು ರೂವ ಹೇಳಿ. ಈ ಕಡೆ ಎಲ್ಲ ಮೀನುವಾರಿಗೆ ಬರ್ತಿದ್ದವ. ಅವನಿಗೆ ಸತ್ತವಂಗೆ ಎಲ್ಲ ಮಚ್ಚೆ ಇತ್ತು ಗೊತ್ತಿಲ್ಲ, ಮೂರು ಹೆಣ್ತಿ ಇದ್ರು ಅವನಿಗೆ. ಮೊದಲೇ ಹೆಣ್ತಿ ಮಸ್ತ್ ಇತ್ತದು, ಚಂದ ಇತ್ತು. ಆದ್ರೆ ಎಂತ ಮಾಡುವುದು ಹೇಳಿ, ಮೊದಲೇ ಹೆಣ್ತಿ ಒಂದಿನ ಮಳೆ ಬೀಳ್ತಿತ್ತಲ್ಲ, ಮೊದಲೇ ಮಳೆ ಬಿದ್ದಾಗ ನಮ್ಮ ಕಡೆ ಇದು ಮರಿ ಬಿಡ್ಲಿಕ್ಕೆ ಏಡಿ ಹೊರಗೆ ಬರ್ತದೆ. ಅವಳು ಜೋಗಲಿ ಮೇಲೆ ಮಲಗಿದ್ಲು, ಏಡಿ ತಲೆ ಕಚ್ಚಿ ಕೂರ ಆಗಿಬಿಟ್ಟದೆ ಅವಳಿಗೆ. ಕೂರ ಆಗಿ ಕಡೆ ಕುಸ್ಲೇಕರ್ ಡಾಕ್ಟರ್ ಹತ್ರ ಕಾಣಿಸಕ್ಕೆ ಹೋಗಾರೆ, ಆಗೋದಿಲ್ಲ ಅಂದರು. ಮಣಿಪಾಲ್ಗೆ ಹೋಗಿ ಬಂದರು. ಕಡಿಮೆ ಆಗೋದಿದ್ರೆ ಆಗೋದು ನೋಡಿ ಕಡೆಗೆ ಬಂದ್ಕೊಂಡು ತೋರಿಸ್ಕೊಂಡು ಹೋಗಿ ಇನ್ನೊಂದ್ಸಲ ಅಂದರು. ಇಲ್ಲಿಂದ ಅಲ್ಲಿ ಹೋಗುವವರೆಗೆ ಜೀವ ಹೋಗ್ತದೆ, ಇಲ್ಲೊಂದು ಆಸ್ಪತ್ರೆ ಕಟ್ಕೊಡಿ ಅಂದ್ರೆ ಕಟ್ಕೊಟ್ಟು ಸಾಯೋದಿಲ್ಲ, ಸತ್ತವರು ಓಟ್ ಕೇಳೋಕೆ ಮಾತ್ರ ಬತ್ರು ಅಂದೆ ನಾನು. ಕಡೆಗೆ ಎಂತ ಮಾಡೋದು, ಒಂದಿನ ತೋಟದಲ್ಲಿ ಅವ್ರದ್ದು ಮಂಗ ಬಂದ್ಬಿಟ್ಟದೆ. ಮಂಗ ಬಂದಿದೆ, ಇವಳು ಓಡಿಸೋಕೆ ಹೋಗಳೆ, ಹೂಯ್ಯೋ ಅನ್ಕಂಡು ಡ್ಯಾಮಟೆ ಹಿಡ್ಕೊಂಡು ಓಡಿಸೋಕೆ ಹೋಗಳೆ. ಮಂಗನ ಕೈಯಲ್ಲಿ ಹೊಂಡ ಇತ್ತಲ್ಲ, ಇವಳು ಹೊಂಡದ ಮೇಲೆ ಕೂರಾಗಿತ್ತಲ್ಲ, ಕೂರಾದ್ಮೇಲೆ ಬಿದ್ದು ಕೊಯ್ಯ ಸತ್ಯ ಹೋದ್ಲು. ಕಡೆ ಇನ್ನೊಂದು ಮದುವೆ ಆದವ. ಇನ್ನೊಂದು ಹೆಣ್ತಿಗೆ ಬರೀ ಚಟ್ಟ, ಬೇರೆಯವ್ರ ಗಾಡಿ ಮೇಲೆ ಹೋಗುದು, ರೋಡ್ ಹತ್ರ ಬರೋದು. ಬಂದ್ಕಂಡು ನಂಗೆ ಸ್ವಲ್ಪ ನೀವು ಬಿಡ್ತೀರಿ ಕೇಳುದು. ಗಾಡಿ ನಿಲ್ಲಿಸಿದವ, ಎಲ್ಲಿ ಬಿಡಬೇಕು ನಿಮಗೆ, ನೀವೆಲ್ಲಿ ಹೋಗ್ತೀರಿ ನಾನು ಅಲ್ಲೇ ಬರ್ತೇನೆ. ಕಡೆ ಹಿಂಗೆ ಹೇಳಿ ಒಂದಿನ ಯಾರೋ ಒಬ್ಬ ಕರ್ಕೊಂಡು ಹೋದವ, ಕಡೆಗೆ ವಾಪಸ್ ಕರ್ಕೊಂಡು ಬರಲೇ ಇಲ್ಲ. ಎಲ್ಲೋದ್ಲು ಹೇಳಿ ಮತ್ತೆ ಇಲ್ಲ. ಇನ್ನೊಂದು ಮೂರನೇ ಹೆಂಡತಿ, ನಮ್ಮದು ಹೊಲ ಎಲ್ಲ ಇತ್ತಲ್ಲ ನಮ್ದು ರೂವಂದು, ಅವಳು ಹೊಲದಲ್ಲಿ ಅವಾಗ ಹೋಗಿ ಬರ್ತಿದ್ಲು. ಈ ಕೋತಿ ಹಂದಿ ಎಲ್ಲ ಬರ್ತದೆ ನೋಡ್ಕೊ ಬರೋಕೆ. ಹಿಂಗೆ ಹೋದವಳು ಆ ದಿನ ಕೋತಿ ಎಲ್ಲ ತಿಂದು ಬಿಡ್ತದೆ ಭತ್ತ ಎಲ್ಲವ. ಮನೆಗೆ ಬಂದವಳು ಪಕ್ಕದ ಮನೆ ಅಜ್ಜಿ ಹತ್ರ ಹೋಗಿ ಅವಳು ಅಜ್ಜಿ ಕೇಳಿದೆ, ಎಂತದೆ ಹಿಂಗೆ ತಲೆ ಬಿಸಿ ಮಾಡ್ಕೊಂಡಿದ್ದೆ, ಎಂತ ಐತೆ ಕೇಳಿದ್ಲು. ಎಂತ ಇಲ್ಲ, ನೀರಂಡೆ ಸರಿ ಇಲ್ಲ.
ಕೋತಿ ಎಲ್ಲ ಭತ್ತ ತಿಂದ್ಬಿಟ್ಟದೆ. ಸಾರಿ ಮಾತಾಡುವ ಹಾ ಮತ್ತೆ ಇದು ಕಲ್ಲಲ್ಲೇ ಬೀಸ್ ಕೊಟ್ಟು ಬಿಟ್ವ ನಿನಗೆ ಅಂದ. ಅಜ್ಜಿ ನೀರಂಡೆ ಸರಿ ಇಲ್ಲ, ಕೋತಿ ಎಲ್ಲ ಬಂದು ಭತ್ತ ತಿಂದ್ಬಿಟ್ಟದೆ. ಅಜ್ಜಿಗೆ ಸಿಟ್ಟು ಬಂದೇ ಹೋಯ್ತು. ಆ ಕುಟ್ಟು ಕಲ್ಲಲ್ಲೇ ಬೋಳ್ಗೆ ಹೊಡೆದು ಸತ್ತು ಹೋಗ್ಬೇಕು ಅವಳು. 3 ಹೆಂಡತಿ ಸತ್ತು ಹೋದ್ರು. ಕಡೆಗೆ ನೀರಂಡೆ ಅಂದ್ರೆ ಎಂತ ಹೇಳಿ ಗೊತ್ತಿರಲಿಲ್ಲ ನಿಮಗೆ. ಈ ಗದ್ದೆಯಲ್ಲಿ ನೀರು ಒಂದು ಬಾಟ್ಲಲ್ಲಿ ಬಿದ್ದಿದೆಯಾ, ಅದು ಹಿಂಗೆ ಹೇಳ್ತದೆ. ಕಡೆಗೆ ಹಿಂಗೆ ಕೆಳಗಡೆ ಡಬ್ಬ ಇಡ್ತರು, ಅದ್ರ ಮೇಲೆ ಡಬ್ ಅಂತ ಬೀಳ್ತದೆ. ಅದಕ್ಕೆ ನೀರು ಅಂಡೆ ಅಂತ ಹೇಳ್ತರು. ಅದು ಅಜ್ಜಿ ನನಗೆ ಬೈದಿದ್ದನ್ನು ಕಂಡು ಕಲ್ಲಲ್ಲಿ ಹೊಡೆದೇ ಸಾಯಿಸ್ಬೇಕು. ಅಜ್ಜಿಗೆ ಕಂಪ್ಲೇಂಟ್ ಕೊಟ್ಟು ಕಡೆಗೆ ಪೊಲೀಸರು ಹಿಡ್ಕೊಂಡು ಹೋಗಕ್ಕೆ ಬಂದರೆ ಅಜ್ಜಿನೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋದ್ಲು. ಎಂಥ ಈ ಬಾನಗಡಿ ಅಂದರೆ, ನಮ್ಮ ದೋಸ್ತ ಇನ್ನೊಬ್ಬ ಇದ್ದ ಫಕ್ರು ಹೇಳಿ ಆ ಸತ್ತವ, ಬಾ ಮರೆಯ ನಂಗೆ ಮದುವೆ ಆಗಬೇಕು, ಒಂದು ಹುಡುಗಿ ನೋಡಕ್ಕೆ ಹೋಗುವ ಅಂದ. ಹುಡುಗಿ ನೋಡಕ್ಕೆ ಹೋದ್ರು. ಸುಮಾರು ರಾತ್ರಿ ಆಯಿತು. ಒಂದು ಮನೆ ಹತ್ರ ಹೋದ್ರು. ಇವ್ನು ಕಳಿಸ್ದೆ ನಾನು ಫಕ್ರಿಗೆ. ಹೋದ. ಮತ್ತು ನಾವು ಸುಸ್ತಕ್ಕ ಬಂದರೆ ಹುಡುಗಿ ನೋಡಕ್ಕೆ ಬಂದಿರು, ನಾವಿಲ್ಲಿ ಜಗಲಿ ಮೇಲೆ ಮಲ್ಕಂತ್ರು ಅಂದ. ಇಲ್ಲ ತಮ್ಮ, ನಮ್ಮ ಮನೇಲಿ ಹುಡುಗಿರೆಲ್ಲ ಅವರೇ, ಮತ್ತು ಮಲ್ಗು ಕಷ್ಟ, ನೀವು ವಯಸ್ಸಿಗೆ ಬಂದವರು, ಮುಂದೆಲ್ಲರೂ ಹೋಗ ಮಲ್ಗಿ ಅಂದ್ರೆ. ಇಬ್ರು ಹೋದ್ರ ಕಡೆ ಇನ್ನೊಂದು ಮನೆ ಸಿಕ್ತು. ಈ ಸತ್ತವ ಹೋಗ್ಕಂಡು ಆ ಮನೆಯವನ ಹತ್ರ ನಾವಿಬ್ರು ಮಲ್ಗಬೇಕಿತ್ತು, ಹುಡುಗಿರಿದ್ರೆ ಆ ಮನೇಲಿ ಕೇಳ್ದ ಸತ್ತವ. ಈ ಕಡೆ 9 ನಂಬರ್ ನನಗೆ, ಅವಂಗೆ 8 ನಂಬರು. ಚಪ್ಪಲಿ ತಗೊಂಡು ಹೊಡೆದ ನೋಡು. ಅವ್ರ ಅಮ್ಮಂದೊಂದು ಮಗಳದೊಂದು ಸಾಯ್ಲಿ. ಹಿಂಗೆ ಆ ಕಡೆಗೆ ಮುಂದೆ ಹೋದರೆ ಎಂತಾಯ್ತು ಗೊತ್ತದೆ ನಿಮಗೆ? ನಮಗೆ ಮಾರನೇ ದಿನ ಒಂದು ಗಂಟೆ ಅರ್ಧಲ್ಲ ಅಲ್ಲೆಲ್ಲ ಮಲ್ಕೊಂಡ್ರು ಮರದ ಕೆಳಗೆ ಎಲ್ಲೆಲ್ಲ ಗೊತ್ತಾಗಲಿಲ್ಲ ಸಾಯ್ಲಿ. ಬೆಳಿಗ್ಗೆ ಎದ್ದಿದೆಯಾ ನಮ್ಗೆ ನೀರು ಕುಡಿಬೇಕು ಅನಿಸ್ತು. ಹಿಂಗೆ ಹೋಗಿದೆಯಾ ಒಬ್ಳು ಹೆಂಗ್ಸು ಗುಡಿಸ್ತೇ ಅದೇ ಅಂಗಳದಲ್ಲಿ. ಚಂದ ಇತ್ತು. ಈ ಸತ್ತ ಹೋಗ್ಕಂಡು ಸ್ವಲ್ಪ ನೀರು ಕೊಡ್ತ್ರಿ ಕೇಳಿದೆ. ಅವಳು ಹೇಳಿದ್ದು, ಗಂಡ ಮಿರ್ಜಾನ್ ಹೋಗೋರೆ ಸಂತೆಗೆ, ಮಕ್ಕಳು ಶಾಲೆಗೆ ಹೋಗೋರೆ, ನನಗೆ ಮುಟ್ಟು ಅಂದ್ಲವಳು. ಎಂತ ಅಂದ್ರೆ ಅಂದ ಇವ, ಗಂಡ ಮಿರ್ಜಾನ್ ಹೋಗಾನೆ ತೊಂಡೆಕಾಯಿ ತರುಕೆ ಸಂತೆಗೆ ಅಂದ, ಮಕ್ಕಳು ಶಾಲೆಗೆ ಹೋಗಾರೆ ನಂಗೆ ಮುಟ್ಟು ಅಂದ್. ಈ ಸತ್ತವ ಬೆನ್ನ ಮೇಲೆ ಕೈ ಹಾಕಿ ಮುಟ್ಟೆ ಬಿಟ್ಟವ್ರು. ಆ ಪೊರ್ಕಿ ತಗೊಂಡು ಹೊಡೆದು ನನ್ನ ಮುಕ್ಕಳಿಗೆಲ್ಲ 2 ಹಿಡಿ ಕಟ್ಟಿ ತಗೊಂಡದೆ.